ಆತ್ಮೀಯ ವೀಕ್ಷಕರೇ, ನಿಮ್ಮ ಕಣ್ಮುಂದೆ ಕಾಣುವ ಈ ಸುಂದರ ತ್ರಿಶೂಲ ಶಿವನದ್ದಲ್ಲ, ಸಾಕ್ಷಾತ್ ಗಂಗಮ್ಮ ದೇವಿಯ ದ್ವಾರ ಭಾಗದ ಮುಂದಿರುವ ಸುಂದರವಾದ ತ್ರಿಶೂಲವಾಗಿದೆ. ಅಂದ ಹಾಗೆ ಇದು ಕಂಡುಬರುವುದು ಮಲ್ಲೇಶ್ವರಮ್ಮ ದ್ವಾರ ಭಾಗದಲ್ಲಿರುವ ಗಂಗಮ್ಮ ದೇವಸ್ಥಾನದ ಮುಂಭಾಗದಲ್ಲಿ. ಉರಿಗಣ್ಣಿನಂತೆ ಕಂಗೊಳಿಸುವ ಈ ತ್ರಿಶೂಲ ಸಾಕ್ಷಾತ್ ಗಂಗಮ್ಮ ದೇವಿಯ ಪ್ರತಿರೂಪವಾಗಿದೆ. ಗಂಗಮ್ಮ ದೇವಿಯು ಕಲಿಯುಗದ ಕಲ್ಪವೃಕ್ಷವಾಗಿ ನೊಂದು ಬೆಂದು ಬರುವ ಭಕ್ತರ ಬಯಕೆಗಳನ್ನು ನೆರವೇರಿಸುತ್ತಾ ಇಂದಿಗೂ ತನ್ನ ಲೀಲೆಯನ್ನು ತೋರುತ್ತಿದ್ದಾಳೆ. ಪ್ರಿಯ ವೀಕ್ಷಕರೇ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ಅಮಾವಾಸ್ಯೆ ದಿನ ಗಂಗಮ್ಮ ದೇವಿಯ ದರ್ಶನ ಪಡೆಯಲು ಭಕ್ತರ ಸಂಖ್ಯೆ ಆಗಮಿಸುತ್ತದೆ. ಅಮಾವಾಸ್ಯೆ ದಿನ ನಡೆಯುವ ಅನ್ನದಾಸೋಹವಂತೂ ನೋಡಲು ಎರಡು ಕಣ್ಣುಗಳೇ ಸಾಲದು. ಬಂಗಾರದ ರೂಪದಂತಿರುವ ಈ ಗಂಗಮ್ಮ ದೇವಿಯು ನೆಲೆಸಿರುವುದು ಮಲ್ಲೇಶ್ವರಂ ನಗರದಲ್ಲಿ. ಅಂದ ಹಾಗೆ ತಾಯಿಯು ಬೇಡಿದ ವರಗಳನ್ನು ಈಡೇರಿಸುವ ಕಲಿಯುಗದ ಕಾಮಧೇನಾಗಿದ್ದಾಳೆ. ಆದ್ದರಿಂದಲೇ ಈ ತಾಯಿಯ ದರ್ಶನ ಪಡೆಯಲೆಂದು ಭಕ್ತರು ಸಾಲಾಗಿ ಶ್ರದ್ಧಾಭಕ್ತಿಯಿಂದ ನಿಂತುಕೊಂಡು ದೇವಿಯ ದರ್ಶನ ಪಡೆಯುತ್ತಾರೆ. ಈ ದೇವಿಯು ನಿಮ್ಮ ಇಷ್ಟಾರ್ಥವನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಳಿಗೆಗಳಲ್ಲಿ ನೆರವೇರಿಸುತ್ತಾಳೆ ಎಂಬುದು ಅನೇಕ ಭಕ್ತರ ಅಭಿಪ್ರಾಯವಾಗಿದೆ. ಬಂಗಾರದ ಬಣ್ಣದಲ್ಲಿ ಮಿನುಗುವ ಅದ್ಭುತವಾಗಿ ಕಂಗೊಳಿಸುವ ಗಂಗಮ್ಮ ದೇವಿಯ ದೇವಸ್ಥಾನವನ್ನು ನೋಡಲು ನಮ್ಮ ಎರಡು ಕಣ್ಣುಗಳೇ ಸಾಲದು. ಭಕ್ತರೇ, ಎಂತೆಂಥ ದೇವಸ್ಥಾನವನ್ನು ನೋಡಿದ್ದೀರಿ, ಎಷ್ಟೋ ದೇವರುಗಳನ್ನು ನೋಡಿದ್ದೀರಿ. ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ, ಕ್ಷಣದಲ್ಲೇ ನಿಮ್ಮ ಕಷ್ಟಗಳನ್ನು ಕಳೆಯುವ ಈ ಗಂಗಮ್ಮ ದೇವಿಯ ದರ್ಶನವನ್ನು ಪಡೆಯಬನ್ನಿ. ಗಂಗಮ್ಮ ದೇವಿಯ ಚರಿತ್ರೆಯ ಕೇಳಬನ್ನಿ. ಗಂಗಮ್ಮ ದೇವಿಯ ಮಹತ್ವವನ್ನು ತಿಳಿಯಬನ್ನಿ. ಮರೆಯಬೇಡಿ, ಇದು ಮಲ್ಲೇಶ್ವರಂ ಗಂಗಮ್ಮ ದೇವಸ್ಥಾನ ಪುಣ್ಯ ಮತ್ತು ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿನ ಅರ್ಚಕರು ಮತ್ತು ಈ ದೇವಸ್ಥಾನದ ಪದಾಧಿಕಾರಿಗಳು ನಿಮ್ಮನ್ನು ಸ್ವರ್ಗಲೋಕದಲ್ಲಿ ತೇಲುವಂತೆ ವಿವಿಧ ರೀತಿಯಾಗಿ ವಿವಿಧ ಅಲಂಕಾರದಿಂದ ತಾಯಿಯನ್ನು ಅಲಂಕಾರಗೊಳಿಸಿದ್ದಾರೆ. ಈ ತ್ರಿಶೂಲದ ಮಹಿಮೆ ತಿಳಿತಲ್ಲ? ಬನ್ನಿ ಭಕ್ತರೇ, ಗಂಗಮ್ಮ ದೇವಿಯ ದರ್ಶನ ಪಡೆದು ಧನ್ಯರಾಗೋಣ.